ಶ್ರೀ ಗುರುಭ್ಯೋ ನಮಃ. ಇದು ಶ್ರೀಮಂತಿಕೆ ಅಂದರೆ ಸ್ವಲ್ಪ ಆಶ್ಚರ್ಯಕವಾದ ವಿಷಯ. ಹೃದಯ ಶ್ರೀಮಂತಿಕೆ ಅಂದರೆ ಹೇಗಿರಬಹುದು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ನೀನು ಅವಾಗಲೇ ಹೇಳಿದ್ಯಾ, ಒಳ್ಳೆ ಗುಣ ಭಾವನೆಗಳು ಹೃದಯದಲ್ಲಿ ಇರಬೇಕು. ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಹೃದಯ ಶ್ರೀಮಂತಿಕೆ ಅಂತಕ್ಕಂಥದ್ದಕ್ಕೆ ಏನು ಉದಾಹರಣೆ ಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಇದಕ್ಕೆಲ್ಲ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಭಗವಂತ ಅಂತ ನಾವು ಹೇಳೋರು, ನಾವು ಹೇಳ್ತೀವಿ ಭಗವಂತ ಇದ್ದಾನೆ ಎಲ್ಲಿ ಅಂದರೆ ಹೃದಯದಲ್ಲಿ ಅಂತ ಹೇಳ್ತೀವಿ, ಸತ್ಯ ಕೂಡ. ಆಮೇಲೆ ಸ್ವಲ್ಪ ತಮಾಷೆಗೆ ಹೇಳೋದಾದ್ರೆ, ಅದು ಯಾಕೆ ಅಲ್ಲಿ ಗೊತ್ತಿಲ್ಲದಿರೋ ಜಾಗದಲ್ಲಿ ಯಾಕೆ ಭಗವಂತ ಔಸ್ಕೋಬೇಕಿತ್ತು ಅಂದರೆ ತಮಾಷೆಗೆ ಹೇಳೋದಾದ್ರೆ, ಹೃದಯ ಯಾಕೆ ಅಲ್ಲಿ ಹೋಯಿತು ಔಸ್ಕೊಂಡಿದೆ ಯಾಕೆ ಅಂದರೆ ಹೃದಯಕ್ಕೆ ಭಯ ಬಂತಂತೆ. ಹೃದಯಕ್ಕೆ ಭಯ ಬಂತಂತೆ ಯಾರನ್ನ ನಮ್ಮನ್ನು ಕಂಡ್ರೆ. ಇಲ್ಲಿ ಹೃದಯ ಅಂದ್ರೆ ದೇವರು, ಹೃದಯ ಅಂದ್ರೆ ದೇವರು, ಹೃದಯ ಅಂದ್ರೆ ಜ್ಞಾನ. ಈಗ ಏನಾಗಿದೆ, ಇಲ್ಲಿ ದೇವರು ದೇವರುಗಳು ವ್ಯತ್ಯಾಸ ಆಗಿದೆ. ದೇವರು ಒಂದೇ ಅನ್ಕೋಬೇಕು, ಅದು ಹೃದಯ. ದೇವರುಗಳು ಅಂದಾಗ ನಾವೆಷ್ಟು ದೇವರುಗಳು ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿಲ್ಲ, ಹೌದಾ? ಅದಕ್ಕೆ ನನ್ನಂಗೆ ಮಾಡಬಾರ್ದು ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಭಗವಂತ ಹೃದಯದಲ್ಲಿ ಅಂತ ತಮಾಷೆಯಾಗಿ ಹೇಳುವಂತ ವಿಷಯ. ಸತ್ಯ ಕೂಡ ಹೌದು, ಇರಬೇಕ ಸತ್ಯ. ನಮಗೆ ದೇವರು ಅಷ್ಟೇ, ದೇವರುಗಳು ಇಲ್ಲ. ನಮ್ಮ ಮನೆಗಳಲ್ಲಿ ಇಟ್ಟಿರ್ತಾರೆ ನೋಡಿ, ಅಪ್ಪ ಚಾಮುಂಡೇಶ್ವರಿ ಇದು ಒಂದು, ನಂಜನಗೂಡದು ಒಂದು, ಎಂತೆಂಥ ಡಿಫ್ರೆಂಟ್ ಅಂಗಡಿಗಳು ಇಟ್ಟಿರ್ತಾರೆ. ದೇವ್ರು ಯಾವುದು ಅಂದ್ರೆ ಹೇಳೋದೇ ಒಂದು, ಅಲ್ಲಿ ಇಟ್ಟರು ದೇವರೇ ಬೇರೆ ಒಂದು. ಯಾಕೆಂದ್ರೆ ಸ್ವಾಮಿ ಧರ್ಮಸ್ಥಳಕ್ಕೆ ಹೋಗಿದೆ ಒಂದು ತಂದೆ, ತಿರುಪತಿಗೆ ಹೋಗಿದೆ ಒಂದು ತಂದೆ. ಯಾಕೆಂದ್ರೆ ಬೇಜಾರು, ದೇವಸ್ಥಾನಕ್ಕೆ ಹೋಗಿ ಹಂಗೆ ಬಂದ್ರೆ ಹಿಂಗೆ ಬರೀ ಕೈಲಿ ಅಂದ್ಬಿಟ್ಟು ತಂದು ಲೈನ್ ಜೋಡಿಸ್ಕೊಳ್ಳೋದು. ಈ ರೀತಿಯಾಗಿರ್ತಕ್ಕಂತಹ ನಾವು ಎಲ್ಲಿವರೆಗೂ ದೇವರುಗಳು ಅಂತ ತಿಳ್ಕೊತೀವೋ, ನಾವು ಹೇಳ್ಬೇಕಾಗಿರೋದೇನು, ದೇವರು ಅಷ್ಟೇ ಹೇಳಬೇಕು. ನಾವು ಎಲ್ಲಿವರೆಗೂ ದೇವರುಗಳು ಅಂತ ಅನ್ಕೋತೀವೋ ಅಲ್ಲಿವರೆಗೂ ನಮಗೆ ಶ್ರೀಮಂತಿಕೆ ಹೃದಯ ಬರುವುದಿಲ್ಲ. ಯಾಕೆ ಶ್ರೀಮಂತಿಕೆ ಹೃದಯ ಬರುವುದಿಲ್ಲ ಅಂದ್ರೆ, ಎರಡನೇದು ಇನ್ನೊಂದು ಘೋರವಾದ ನರಕ ಒಂದು ಅಪರಾಧ ಮಾಡ್ತಾ ಇದ್ದೀವಿ. ಏನು, ಹೃದಯಕ್ಕೆ ಎಷ್ಟು ತೊಂದರೆ ಕೊಡ್ತಾ ಇದ್ದೀವಿ. ಇದಕ್ಕೆ ಒತ್ತಡ ಅಂತ ಹೇಳ್ತೀವಿ, ಹೌದಾ? ಈ ಒತ್ತಡ ಯಾರಿಗಿಲ್ಲ ಅಮ್ಮ? ಎಲ್ಲರಿಗೂ ಇದೆ. ಈ ಒತ್ತಡಕ್ಕೆ ಔಷಧ ಯಾವುದು? ಈ ದಿನದ ವಿಶೇಷ, ಒತ್ತಡಕ್ಕೆ ಔಷಧ ಆದರೂ ಯಾವುದು ಆಗಬೇಕಿತ್ತು, ತಗೋಬೇಕಿತ್ತು, ತಿಳ್ಕೋಬೇಕಿತ್ತು ಪ್ರಶ್ನೆ. ಅದಕ್ಕೆ ಉತ್ತರ ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ತಿಳಿಸಕ್ ಪ್ರಯತ್ನ ಮಾಡೋಣ. ಒತ್ತಡ ಯಾಕೆ? ಜೊತೆಗೆ ಇನ್ನೊಂದು ಆಶ್ಚರ್ಯಕವಾದ ಒಂದು ಬೆಳವಣಿಗೆ. ಮನಸ್ಸಿಗೆ, ಮನುಷ್ಯನಿಗೆ ಒತ್ತಡ ಇರುವುದು ಸಹಜವಾಗಿ ಗೊತ್ತಿರೋ ವಿಷಯ. ಇನ್ನೊಂದು ಆಶ್ಚರ್ಯಕವಾಗಿರ್ತಕ್ಕಂಥ ವಿಚಾರ ಏನಂದ್ರೆ, ಮನೆಗೂ ಕೂಡ ಒತ್ತಡ ಇದೆ. ನಾವು ವಾಸ ಮಾಡುವ ಮನೆಯಲ್ಲೂ ಕೂಡ ಒತ್ತಡ ಇದೆ ಅಂತ ಇವತ್ತು ಸ್ವಲ್ಪ ಹೇಳೋಣ. ಮನೆಗೂ ಒತ್ತಡನ? ಹೌದು. ಭೂಮಿಯಲ್ಲಿ ಜೀವ ಇದೆ, ಒಪ್ಕೋಬೋದಲ್ಲಮ್ಮ? ಹೌದು ಗುರುಜಿ. ಜೀವ ಇಲ್ಲ ಅಂದ್ರೆ ಬೆಳೆನೇ ಬೆಳೆಯಲ್ಲ ಅಲ್ವಾ? ಭೂಮಿಗೂ ಕೂಡ ಒತ್ತಡ, ನಮಗೂ ಕೂಡ ಒತ್ತಡ. ಈ ಎರಡೂ ಸೇರಿದಾಗ ಹೃದಯ ಏನಾಗಬಹುದು ಅಂತ ಯೋಚನೆ ಮಾಡೋದೇ ಆದ್ರೆ ನಾವು ಎಲ್ಲಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಇದನ್ನ ಮರೆತು ದೇವರುಗಳನ್ನ ಮಾಡಲು ಹೊಟ್ಟಿದೀವಿ ನಾವು. ದೇವರುಗಳು, ಹೆಣ್ ದೇವರು, ಗಂಡು ದೇವರು, ಗ್ರಾಮ ದೇವರು, ಮನೆ ದೇವರು, ಎಷ್ಟು ಬೇಕಮ್ಮ, ಎಲ್ಲಾ ದೇವರುಗಳು ಮಾಡ್ತಾ ಇದ್ದೀವಿ. ನಾವು ಮಾತ್ರ ಅಲ್ಲೇ ಇದ್ದೀವಿ. ಯಾಕೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಏನಕ್ಕೆ ಹಿಂಗಾಗ್ತಾ ಇದೆ ಅಂತ. ಹಾಗಾಗಿ ಇನ್ನು ಮುಂದೆ ಯಾವುದೇ ಆಗಲಿ, ಇನ್ನು ಮುಂದೆ ಅಂದ್ರೆ ಇಲ್ಲಿವರೆಗೂ ಆಗಿರೋ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟರ ಮಟ್ಟಕ್ಕೆ ಇದನ್ನ ನಾವು ಅನುಭವಿಸಕ್ಕಾಗಿದೆ. ಒತ್ತಡಕ್ಕೆ ಔಷಧ ನಮ್ಮಲ್ಲೇ ಬರಬೇಕು, ನಾವೇ ರೆಡಿ ಮಾಡ್ಕೋಬೇಕು ಔಷಧ, ಇನ್ನೊಂದು ಕಡೆ ಹೋಗಬಾರ್ದು. ಆ ರೀತಿ ಒತ್ತಡಕ್ಕೆ ಔಷಧ ಯಾವುದು ಅಂತಕ್ಕಂಥ ವಿಚಾರವನ್ನ ಇವತ್ತು ಮುಂದೆ ಇಡೋಣ. ಏನದು ಅಂದ್ರೆ, ನಾವು ಊಟ ಮಾಡುವಾಗ, ಉಸಿರಾಡುವಾಗ, ಇದೆರಡಕ್ಕೂ ಎರಡೂ ಜಾಗದಲ್ಲೂ ದೇವರು ಅಂತ ನಾವು ಅನ್ಕೊಂಡಿದ್ದೀವಿ ತಾನೆ. ಊಟ ಮಾಡುವಾಗ ದೇವರಿದ್ದಾನೆ ಊಟದಲ್ಲಿ, ಅನ್ನದಲ್ಲಿ ಅಂತ ಹೇಳಿದ್ವಿ, ಹೌದಾ? ಉಸಿರಾಟದಲ್ಲೂ ಭಗವಂತ ಇದ್ದಾನೆ ಅಂತ ಒಪ್ಕೊಂಡಿದೀವಿ. ಈಗ ಊಟದಲ್ಲೂ ರಜಾ, ದೇವರು ರಜಾ ಕೊಟ್ಬಿಟ್ಟಿದೀವಿ. ಊಟ ಹೇಳ್ತಿದೀವಿ ಅಷ್ಟೇ, ಮಾಡ್ತಾ ಇಲ್ಲ. ಎರಡನೇದು, ಉಸಿರಾಡುವಾಗಲೂ ಕೂಡ ಅಷ್ಟೇ,
ಪ್ರಾಣದಲ್ಲಿ ದೇವರಿದ್ದಾನೆ, ಜೀವದಲ್ಲಿ ದೇವರಿದ್ದಾನೆ ಅಂತೀವಿ. ಆದ್ರೆ ಉಸಿರಾಟದಲ್ಲಿ ದೇವರು ಹೇಗಿದ್ದಾನೆ, ನಾವು ಹೇಗೆ ಪಡ್ಕೋಬೇಕು ಅಲ್ಲೂ ಗೊತ್ತಿಲ್ಲ. ಗೊತ್ತಾಗಿದೆಯಮ್ಮ ನಮಗೆ? ಇಲ್ಲ. ಉಸಿರಾಟದಲ್ಲಿ ಭಗವಂತನನ್ನ ಸ್ಥಾಪನೆ ಮಾಡಬೇಕು. ಯಾಕೆ ಮಾಡಬೇಕು ಅಂದ್ರೆ ಸ್ಥಿರತೆ, ಏಕಾಗ್ರತೆ ಮನುಷ್ಯನಿಗೆ ಬೇಕಾನೆ. ಹೌದು. ಕೇಳ್ತೀವಿ ಏಕಾಗ್ರತೆ ಬೇಕು ಅಂತ, ಏನೋ ಮರ್ತೋಗ್ತದೆ, ಏನೋ ಮಾಡ್ಬಿಟ್ಟು ಏನೋ ಮಾಡ್ತೀನಿ, ಹಿಂಗೆಲ್ಲ ಅನುಭವಿಸೋರು ಬೇಕಾದಷ್ಟು ಜನ ಇದ್ದಾರೆ. ಇದಕ್ಕೆ ಕಾರಣ ಏಕಾಗ್ರತೆ ಇರಬೇಕು ಪ್ರತಿಯೊಬ್ಬರಿಗೂ. ಇದಕ್ಕೆ ಒಂದು ಆಡೋ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ಪುರುಷತ್ವದ ಗುಣ ಯಾವುದು ಅಂತ ಕೇಳಿದ್ರೆ ಎಷ್ಟು ಜನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಾರ. ಆಮೇಲೆ ಪುರುಷತ್ವ ಅಂದ್ರೆ ಏನೋ ಅನ್ಕೊಂಬ, ಯಾಕೆಂದ್ರೆ ಕೆಲವು ವಿಜ್ಞಾನಿಗಳು ಕೂತವ್ರು ಇಲ್ಲಿ. ಏನು ಅಂದ್ರೆ ಏನೋ ಹೇಳಿದ್ರು ಅವನೇನೋ ತಪ್ಪಾಗಿ ತಿಳ್ಕೊಂಡು ಇದೇ ನಿಂಗೆ ಹೇಳ್ಬಿಟ್ರು, ಇದ್ಯಾಕೆ ಈ ಭಾಷೆ ಬಳಸಿದ್ರು ಅಂತಾರೆ. ಬಂದು ನೇರವಾಗಿ ಕೂತ್ಕೊಂಡು ಮಾತಾಡಿದ್ರೆ ಹೇಳ್ಬೋದು. ಎಲ್ಲೋ ನಿಂತ್ಕೊಂಡು ಸುಮ್ಮನೆ ಚೌಕ್ ಕೊಟ್ಬಿಟ್ರೆ ಅವ್ನು ಎದುರಿಸ್ತಾ ಇದ್ದಾರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದು ಮೊದಲು ಕಲಿಬೇಕು. ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳದೆ ಮಾತಾಡಕ್ ಹೋಗ್ಬಾರ್ದು. ಈ ಆತರದವ್ರಿಗೆ ಏನು ಮಾಡಕ್ಕಾಗಲ್ಲ. ಅಲ್ಲ ಅವ್ರು ಹೇಳುದು ಅಂತ ನಮ್ಗೇನು ಬೇಜಾರಿಲ್ಲ, ಹೇಳ್ಕೊಳ್ಳಿ. ಅವ್ರಿಗೆ ಏನಪ್ಪಾ ಅಂದ್ರೆ ಅರ್ಥ ಆಗ್ಲೇ ಇಲ್ಲ ಅಂದ್ರೆ ನಾವು ಅರ್ಥ ಮಾಡ್ಸಕ್ ಆಗಲ್ಲ. ಅದಕ್ಕೆ ಕೆಲವು ವಿಜ್ಞಾನಿಗಳು ಸೇರ್ಕೊಂಡ್ಬಿಟ್ಟಾರೆ, ಜ್ಞಾನಿಗಳು ಇವರು. ಏನು ಅದ್ಯಾಕೆ ಹಂಗೆ ಹೇಳಿದ್ರು. ಸೊ ಈ ತರ ನಮ್ಮ ದೇಶನೇ ಈಗ ನೋಡಿ, ಕಾಂತಾರ ಸಿನಿಮಾ ತೆಗೆದ್ರು, ಅದಕ್ಕೆ 28 ಕಮಿಟ್ಮೆಂಟು. ಚಪ್ಪಲಿ ಹಾಕೊಂಡು ಸಿನಿಮಾಕ್ಕೆ ಹೋಗ್ಬಾರ್ದಂತೆ ಬೆಳೆಸ್ಬಿಟ್ರು. ಸೊ ಈ ರೀತಿ ಹಲವಾರು. ಯಾಕೆ ಅಂದ್ರೆ ಒಂದು ಸಂಸ್ಕಾರ, ನಮ್ಮ ದೇಶ ಸೊಗಡು, ನಮ್ಮ ಮಣ್ಣಿನ ಸೊಗಡನ್ನ ಒಂದು ಪರಿಚಯ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಕೊಡೋಣ ಅನ್ನೋದಿಲ್ಲ ನಮ್ಮ ಜನಗಳು. ಎಲ್ಲ ಬರೀ ಬೆಂಕಿ ಹಾಕೋ ಕೆಲಸನೇ. ಬೆಂಕಿ ಹಾಕಿ, ನಿಮ್ಗೆ ಗೊತ್ತಿದ್ರೆ ಬೆಂಕಿ ಹಾಕಿ. ಪ್ರಶ್ನೆ ಕೇಳಬೇಕಾದ್ರೆ ಪ್ರಶ್ನೆ ಅವ್ರಿಗೆ ಅರ್ಥ ಆಗಿರ್ಬೇಕು, ಇನ್ನೊಬ್ರು ಪ್ರಶ್ನೆ ಕೇಳಕ್ಕೆ ಅಲ್ವೇನಮ್ಮ. ಸಾಂಬಾರು ಮಾಡ್ರೋ ಸರಿ ಇಲ್ಲ, ಹಂಗಿದ್ಮೇಲೆ ನೀನು ಸಾಂಬಾರು ಮಾಡಿ ತೋರಿಸು ಅಂತ ನಾವು ಹೇಳ್ತೀವಿ. ಮಾಡಿ ತೋರಿಸ್ಬೇಕಲ್ಲ. ಅದು ಗೊತ್ತಿಲ್ಲ, ಯೋಗ್ಯತೆ ಇಲ್ಲ ಆದ್ಮೇಲೆ ಮಾತಾಡೋದ್ರ ಬಗ್ಗೆ ಒಬ್ರು ಮಾತಾಡೋ ಮಾತನ್ನ ಅರ್ಥ ಮಾಡ್ಕೊಳ್ಳೋದೇ ಇರೋದ್ರೆ ಮಾತಾಡಕ್ ಹೋಗ್ಬಾರ್ದು. ತಮ್ಮ ತೂಕ ತಾವೇ ಕಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಆಗತ್ತೆ, ಮತ್ತೆ ಬೇಜಾರು ಕೂಡ ಆಗತ್ತೆ. ಜೀವನ ಎಲ್ಲ ಹಾಗೆ ಅನುಭವಿಸ್ಬೇಕಾಗತ್ತೆ. ಮನಸ್ಸಲ್ಲಿ ಸದಾ ವಿಷ ಉತ್ಪತ್ತಿ ಆಗ್ತಾ ಇರತ್ತೆ ಇಂತಹ ಕ್ಯಾರೆಕ್ಟರ್ ಅವ್ರಿಗೆ. ಕೆಡ್ಕಕ್ ಹೋಗೋದು, ಎಲ್ಲೋ ಏನೈತೆ ಕೆದ್ಕೋದು, ಅದನ್ನ ಕೆದ್ಕೋದೇ ಅವ್ರ ಕೆಲಸ. ಸೊ ಜೀವನ ಪರ್ಯಂತ ಇವರಿಗೆ ವಿಷನೇ ಇರುತ್ತೆ ಹೊರತು ಅಮೃತ ಇರಲ್ಲ. ಅದನ್ನ ಅಭ್ಯಾಸ ಇಟ್ಕೊಂಡ್ರೆ ಅದು ಅವ್ರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ. ಆದ್ರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಜನ ಮಾತಾಡಬಾರ್ದು, ಕೇಳಬಾರ್ದು, ವಾದ ಮಾಡಬಾರ್ದು ಹೇಳ್ತಾ ಇಲ್ಲ ನಾನು. ಆದ್ರೆ ನಿಮಗೆ ಎಷ್ಟು ಅರ್ಥ ಆಗಿದೆ ಮೊದಲು ತಿಳ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಇನ್ನೊಬ್ರಿಗೆ ಮಾತಾಡಕ್ ಪ್ರಯತ್ನ ಪಟ್ರೆ ಒಳ್ಳೇದು. ಅದು ಬಿಟ್ಟು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಗಲ್ಲಿಲಿ ಮಾತಾಡಿದ್ರೆ, ಫೋನಲ್ಲಿ ಮಾತಾಡಿದ್ರೆ, ಅದೆಲ್ಲ ನೆರಳಲ್ಲಿ ನಿಂತ್ಕೊಂಡು ಕತ್ತಲ್ಲಿ ಮಾತಾಡಿದ್ರೆ ಅದಕ್ಕೆಲ್ಲ ಕೇರ್ ಮಾಡಲ್ಲ ನಾವು. ಯಾಕೆ ಅಂತಂದ್ರೆ ಯಾವುದನ್ನು ಹೆದರ್ಸೋಕ್ಕೂ ಗೊತ್ತಿದೆ, ಅಂತವ್ರು ಬುದ್ಧಿ ಕಲಿಸೋದು ಗೊತ್ತಿದೆ. ಎಲ್ಲವೂ ನಮ್ಮಲ್ಲಿ ಸಾಮರ್ಥ್ಯವನ್ನು ಇಟ್ಟುಕೊಂಡೇ ಕುತ್ಕೊಂಡು ಕಾರ್ಯಕ್ರಮಗಳು ಮಾತಾಡೋದು. ಅದೆಲ್ಲೆಲ್ಲ ಮಾತಾಡ್ಬಿಟ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಬೆಲೆನೂ ಇರಲ್ಲ. ಆ ಥರ ಅಭ್ಯಾಸ ಯಾರಿಗೂ ಇರಬಾರ್ದು ಅಂತ ಹೇಳ್ತಾ ಹೋಗ್ತೀನಿ. ಈ ಥರದ ವಿಚಾರಗಳಲ್ಲಿ ಹಲವಾರು ರೀತಿ ಹೇಳ್ತಾರೆ, ಅದಕ್ಕೆಲ್ಲ ಸಮಸ್ಯೆ ಇಲ್ಲ. ಆದರೂ ಒಂದು ಮಾತು ಹೇಳಬೇಕು, ಅದು ಹೇಳಿದ್ದೀನಿ ಈಗ.